ಹಾಯ್ ಹಲೋ ಗೆಳೆಯರೆ, ಎಲ್ಲರಿಗೂ ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ಬನ್ನಿ, ನಾನು ತುಂಬ ಜನ ಡೌಟ್ಸ್ ಅನ್ನೋದು ಏನಪ್ಪ ಅಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಅದರದ್ದು ನಿಮಗೆ ಒಂದು ಕರೆಕ್ಟಾಗಿರೋಂಥ ಇನ್ಫಾರ್ಮೇಷನ್ಸು ಅಂದರೆ ಸುಮ್ಮನೆ ಬೇಕಾಬಿಟ್ಟು ಎಲ್ಲ ಹೇಳೋಕ್ಕೆ ಹೋಗಲ್ಲ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಕರೆಕ್ಟಾಗಿರೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಯಾಕಂದರೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಇನ್ಮೇಲಿಂದ ನಿಮಗೆ ಬಂದೇ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಸೆಕೆಂಡ್ ಪಿ ಸಿ ರಿಸಲ್ಟು ತುಂಬ ದಿನದಿಂದ ಅಂದರೆ ಏಪ್ರಿಲ್ 5, 8, 7 ತಲೆಲಾಗೆ ಹುಡುಗರದು ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ, ತುಂಬ ಕೆಟ್ಟೋಗ್ಬಿಟ್ಟೈತೆ. ರಿಸಲ್ಟ್ ಯಾವಾಗ ಬರುತ್ತೆ ಈ ಒಂದು ಟೆನ್ಷನಲ್ಲೇ ಆಗ್ಬಿಟ್ಟು ಹುಡುಗರೇ ಮಾಡಿದ್ರೆ ತುಂಬ ಡಿಪ್ರೆಷನ್ಗೆಲ್ಲ ಹೋಗ್ತಿದ್ದಾರೆ. ರಿಸಲ್ಟ್ ಏನಾಗುತ್ತೆ, ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ, ಈ ಒಂದು ಮನಸ್ಥಿತಿ ಏನಿದೆ ಹುಡುಗರಿಗೆ ತುಂಬ ಚಂಚಲ ಮನಸ್ಸಿನಲ್ಲಿದ್ದಾರೆ. ಹೋಗಲಿ, ಈಗ ಸೆಕೆಂಡ್ ಪಿ ಸಿ ಹುಡುಗರಿಗೆ ಒಂದು ಕರೆಕ್ಟಾಗಿ ಇನ್ಫಾರ್ಮೇಷನ್ ನಾನು ಕೊಡೋಕೆ ಬಂದಿದ್ದೀನಿ. ಈ ಇನ್ನು ಕೊನೆಯವರೆಗೂ ನೋಡಿ. ಏನಪ್ಪ ಅಂದರೆ ನೋಡು, ನೀವೇ ಯಾವುದೇ ಥರ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತಿಳ್ಕೊಬೇಕು ಅನ್ನೋದೇನಿಲ್ಲ. ನಾನು ಹೇಳ್ದಂಗೆ ನಿಮಗೆ ಸೆಕೆಂಡ್ ಪಿ ಸಿ ರಿಸಲ್ಟು ಅನ್ನೋದು ಒಂದು ಇಡೀ ಕರ್ನಾಟಕಕ್ಕೆ ಪ್ರೊವೈಡ್ ಮಾಡಬೇಕಾಗುತ್ತೆ. ನಿಮ್ಮೊಬ್ಬರಿಗೆ ಅಂತಲ್ಲ, ಸುಮಾರು 7 ಲಕ್ಷ ಹುಡುಗರು ಸೆಕೆಂಡ್ ಪಿ ಸಿ ಎಕ್ಸಾಮ್ ಅನ್ನೋದು ಬರೆದಿರ್ತಾರೆ. ಆ ಹುಡುಗರು ನಿಮಗೆ ಎಲ್ಲರಿಗೂ ಒಂದು ಸಡನ್ನೇ ನಾಳೆನೇ ರಿಸಲ್ಟ್ ಬರುತ್ತೆ ಅಂದ್ಬಿಟ್ಟು ನಾಳೆನೇ ಹೇಳೋಕ್ಕಾಗಲ್ಲ. ಇವತ್ತು ಅದಕ್ಕಿಂತ ಮುಂಚೆ ನಿಮಗೆ ಅಪ್ಡೇಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಅದಕ್ಕೆ ನ್ಯೂಸ್ ಪ್ರೆಸ್ ಮೀಟ್ ಅವ್ರನ್ನ ಕರೀತಾರೆ, ಹಾಗೂ ನಿಮಗೆ ಒಂದು ನೋಟಿಫಿಕೇಷನ್ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಅನ್ನೋದು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಬನ್ನಿಗೆ ಡೈರೆಕ್ಟಾಗಿ ವೆಬ್ಸೈಟ್ ಒಂದು ಸರ್ವರ್ ಬ್ಯುಸಿ ಇರೋದ್ರಿಂದ ರಿಸಲ್ಟು ಬರ್ತಾ ಇದೆಯಾ ಅನ್ನೋದು ತುಂಬ ಜನದ ಒಂದು ಕ್ವಶನ್ಸ್ ಹಾಗೂ ಡೌಟ್ ಅನ್ನೋದಾಗಿತ್ತು. ನೀವೀಗ ಅದ್ರ ಬಗ್ಗೆ ನೋಡಬೇಕಾದ್ರೆ ಇಲ್ಲೇ ನೋಡಿ, ನಮ್ಮ ಒಂದು ರಿಸಲ್ಟ್ NIC.in.2025 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಕರ್ನಾಟಕದಲ್ಲಿರುವಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನೋದು ಸಿಗುತ್ತೆ. ಅದು ಬಂದ್ಬಿಟ್ಟು result.nic.in ಅನ್ನೋದು. ಇದರಲ್ಲಿ ನಿಮಗೆ ಅಫಿಷಿಯಲಾಗಿ ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಏನಪ್ಪ ತೋರಿಸುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2019 ಅಂತ ತೋರಿಸುತ್ತಿದೆ. ಅಂದರೆ ಇನ್ನು 2025 ಇನ್ನೂ ಯಾವುದೇ ಥರ ರಿಸಲ್ಟ್ ಅನ್ನೋದು ಬಂದಿಲ್ಲ. ಯಾಕಂದರೆ ಇನ್ನೂ ರಿಸಲ್ಟ್ ಅಪ್ಡೇಟೇ ಆಗ್ತಿಲ್ಲ ಮೀನ್ಸ್ ಅವರು ಡೇಟಾ ಬೇಸಲ್ಲಿ ನಿಮ್ಮ ಮಾರ್ಕ್ಸನ್ನು ಡೇಟಾನ ಎಂಟ್ರಿ ಮಾಡ್ತಿರ್ತಾರೆ. ಬಟ್ ಇನ್ನೂ ವೆಬ್ಸೈಟಲ್ಲಿ ಅವರು ಬಿಟ್ಟಿರಲ್ಲ. ಯಾಕಂದರೆ ನಿಮ್ಮ ಒಂದು ಮಾರ್ಕ್ಸ್ ಅನ್ನೋದು ಇಡೀ ಕರ್ನಾಟಕ ಪ್ರೊವೈಡ್ ಮಾಡೋದ್ರಿಂದ ಒಬ್ಬ ಸ್ಟೂಡೆಂಟ್ಸ್ದು ಮಿಸ್ಟೇಕ್ ಆದರೂ ಕೂಡ ಒಂದು ಎಷ್ಟೋ ಒಂದು ತೊಂದರೆಗಳು ಅನುಭವಿಸ್ತಾನೆ. ಆ ಹುಡುಗನ ಮನಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಒಬ್ಬ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಆಗಿರ್ತಾನೆ. ಆದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ, ಹೋಗಲಿ ಅದೆಲ್ಲ ಬಿಡಿ. ಈಗ ಬಂದುಬಿಟ್ಟು ನಿಮ್ಮ ಈ ವೆಬ್ಸೈಟಲ್ಲಿ ಮಾರ್ಕ್ಸ್ ಅನ್ನೋದು ಎಂಟ್ರಿನ ಮಾಡ್ತಿದ್ದಾರೆ. ಮಾಡಿದ್ಮೇಲೆ ನಿಮ್ದು ಇನ್ನೂ ಒಂದು ಸರಿ ರೀಚೆಕ್ ಅನ್ನೋದು ಮಾಡ್ತಾರೆ, ಕರೆಕ್ಟಾಗಿದೆಯಾ ಇಲ್ಲ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಮ ಎಜುಕೇಷನ್ ಮಿನಿಸ್ಟ್ರಿಗೂ ಸಹ ಗೊತ್ತಿರಲ್ಲ. ಯಾಕಂದರೆ ಡೇಟು ಅದಕ್ಕಿಂತ KCB ಅಧಿಕಾರಿಗಳು ಒಂದು ಸರಿ ಪೂರ್ತಿ ಚೆಕ್ ಮಾಡಿ ರೀಚೆಕ್ ಮಾಡಿ ಎಲ್ಲ ಥರ ಸರಿ ಇತ್ತಂದರೆ ಮಾತ್ರ ಎಜುಕೇಷನ್ ಮಿನಿಸ್ಟ್ರಿಗೆ ನಮ್ಗೆ ಸರಿ ಇದೆ ಅನ್ನೋದೇ. ಆದರೆ ಎಜುಕೇಷನ್ ಮಿನಿಸ್ಟ್ರು ನಿಮಗೆ ಒಂದು ಡೇಟನ್ನು ಸೆಟ್ ಮಾಡ್ತಾರೆ. ಅಲ್ಲಿವರೆಗೂ ಎಜುಕೇಷನ್ ಮಿನಿಸ್ಟ್ರು ಕೂಡ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಮೌಲ್ಯಮಾಪನ ಮೇಲೆ ನಿಂತಿದೆ. ಈಗ ಮೌಲ್ಯಮಾಪನ ಮುಗಿದೋಗಿದೆ, ಅಂದರೆ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ. ಬಟ್ ಆದರೆ ಇನ್ನೂ ವೆಬ್ಸೈಟಲ್ಲಿ ಅವ್ರು ಅಪ್ಡೇಟನ್ನು ಮಾಡ್ತಿದ್ದಾರೆ. ಈ ಒಂದು ನಿಮಗೆ ಒಂದು ಮಾಹಿತಿಯನ್ನು ತಿಳ್ಕೊಂಡಿರಿ ಅನ್ಕೋತೀನಿ. ರಿಸಲ್ಟ್ ಬಂದರೆ ನೀವು ಇಲ್ಲಿ ಚೆಕ್ ಮಾಡಬೇಕಂದ್ರೆ ಜಸ್ಟ್ result.nic.in ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 2025 ಅಂತ ಯಾವಾಗ ಅಪ್ಡೇಟ್ ಆಗುತ್ತೆ ಅಂದರೆ ಅವಾಗಿಂದ ನಿಮ್ಮ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅಪ್ಡೇಟ್ ಮಾಡಿದ ತಕ್ಷಣ ರಿಸಲ್ಟ್ ಬರುತ್ತಾ ಇಲ್ಲ ತೊಂದರೆ ಖಂಡಿತ ಇಲ್ಲ. ಅದರ ಹಿಂದೆ ಮುಂಚೆ ನಿಮ್ಮ ವೆಬ್ಸೈಟನ್ನು ಅಪ್ಡೇಟ್ ಆಗಿರುತ್ತೆ. ಬಟ್ ರಿಸಲ್ಟ್ ಅವರು ಅನೌನ್ಸ್ಮೆಂಟ್ ಮಾಡಿರಲ್ಲ. ಅವ್ರು ಹೇಳಿರೋ ಟೈಮ್ಗೆ ನಿಮ್ಗೆ ಅನೌನ್ಸ್ಮೆಂಟ್ ಅನ್ನೋದಾಗುತ್ತೆ. ಈ ನಮ್ಮ ಅಫಿಷಿಯಲ್ ನೋಟಿಫಿಕೇಷನ್ ಎಲ್ಲಿ ನಮಗೆ ತಿಳಿಯುತ್ತೆ ಬ್ರೋ, ನಮ್ಗೆ ಗೊತ್ತಾಗೋದಿಲ್ಲಲ್ಲ ಅಂತ ನೀವು ಒಂದು ಕೇಳಬೇಕಾದ್ರೆ ನೋಡಿ, ನೀವು ಒಂದು result.nic.in ಅಂತಂದು ತಿಳ್ಕೊಂಡ್ರೆ ನೀವು ವೆಬ್ಸೈಟಲ್ಲಿ ತಿಳ್ಕೊಬೋದು. ಇದಕ್ಕಿಂತ ಮುಂಚೆ ನಿಮ್ಗೆ ಎಲ್ಲಿ ತಿಳಿಯುತ್ತೆ ಅಂದರೆ ಜಸ್ಟ್ ಅದೇ ಥರ ರಿಸಲ್ಟ್ ಸರ್ಚ್ ಮಾಡ್ದಂಗೆ ನಿಮ್ಮದು KCEB Karnataka.gov.in ಅಂತ ಒಂದು ವೆಬ್ಸೈಟ್ ಇದೆ. ಅದು ಕರ್ನಾಟಕದ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಕೂಡ ಚೆಕ್ ಮಾಡೋದು ನಿಮಗೆ ರಿಸಲ್ಟು ಯಾವ ಬಿಡುತ್ತೆ, ಪ್ರತಿಯೊಂದು ನೋಟಿಫಿಕೇಷನ್ ಅನ್ನೋದು ಸಿಗುತ್ತೆ. ಇದರಿಂದ ನಿಮಗೊಂದು ನೋಟಿಫಿಕೇಷನ್ ಏನು ಬಂದಿದೆ ಅಂತ ತಿಳ್ಕೊಬೋದು. ಜಸ್ಟ್ ಇನ್ನು ಈ ಥರ ಮಾಡಬೇಕಾಗುತ್ತೆ. ಪುನಃ ಈ ಥರ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಕಾಣಿಸುತ್ತೆ. ಬನ್ನಿ, ಇಲ್ಲಿ ಏನಾದರೂ ರೀಡ್ ಮೋಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇವಾಗ ಅದು ವೀಡಿಯೋನ ಕಾಣಿಸ್ತಿದೆ ನೋಡಿ. ಜಸ್ಟ್ ಇನ್ನೂ ಏನು ಸರ್ಕ್ಯುಲರ್ ರಿಲೇಟೆಡ್ ಟು ಫಿಲ್ಲಿಂಗ್ ಆಬ್ಜೆಕ್ಟ್ಸ್ ಫಾರ್ ಕೀ ಆನ್ಸರ್ಸ್ ಟು 2025 SLC ಎಕ್ಸಾಮಿನೇಷನ್ ನೋಡಿ. ಇಲ್ಲಿವರೆಗೆ ಯಾವುದೇ ಥರ ನೋಟಿಫಿಕೇಷನ್ ಈ ಒಂದು ವೆಬ್ಸೈಟಲ್ಲಿ ಬಂದಿಲ್ಲ. ಇದು ಕರ್ನಾಟಕ ಗೌರ್ಮೆಂಟ್ ಅವ್ರದ್ದೇ ಒಂದು ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇನ್ನೂ SLC ಕೀ ಆನ್ಸರ್ಸ್ ಬಿಟ್ಟರೆ ಇನ್ನೂ ಯಾವುದೇ ಥರ ಒಂದೇ ಒಂದು ನೋಟಿಫಿಕೇಷನ್ ಸೆಕೆಂಡ್ ಪಿ ಸಿ ಬಗ್ಗೆ ಇನ್ನೂ ಅಪ್ಡೇಟ್ ಅನ್ನೋದು ಮಾಡಿಲ್ಲ. ಅಂದರೆ ಇನ್ನೂವರೆಗೂ ಯಾವುದೇ ಒಂದು ಯೂಟ್ಯೂಬರ್ ಇರಲಿ ನಿಮಗೆ ಸೆಕೆಂಡ್ ಪಿ ಸಿ ಅಪ್ಡೇಟ್ ಅನ್ನೋದು ಇನ್ನೂ ಕರೆಕ್ಟಾಗಿ ಯಾರು ಹೇಳೋಕ್ಕಾಗೋದಿಲ್ಲ ನೋಡಿ. ನಾನು ಒಂದು ಸ್ವಲ್ಪ ಯೂಟ್ಯೂಬ್ ಚಾನಲ್ ನೋಡಿದೆ, ಒಂದು 2-3 ಲ್ಯಾಕ್ಸ್ ಗಂಟೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂಥ ಸಬ್ಸ್ಕ್ರೈಬರ್ಸ್ ಹೇಳ್ತಿದ್ದಾರೆ ಇವತ್ತು ನೈಟ್ 8 ಗಂಟೆ ಬರುತ್ತೆ, ಇಲ್ಲ ನಾಳೆ ಬೆಳಗ್ಗೆ ಬರುತ್ತೆ, ಮಾರ್ನಿಂಗ್ ಬರುತ್ತೆ ಅಂತ ಈ ಥರ ಒಂದು ಹುಡುಗರನ್ನ ಮನಸ್ಥಿತಿನ ಹಾಳು ಮಾಡ್ತಾಯಿದ್ದಾರೆ. ಹಾಗೂ ಇನ್ನು ಏನಪ್ಪ ಅಂದರೆ ಇದು ಪ್ರಧಾನಮಂತ್ರಿ ಅವ್ರಿಗೆ ಹೋಗಿದೆ, ನಮ್ಮ CM ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಇದು ನೋಡಿ, ಒಂದು ಸೆಕೆಂಡ್ ಪಿ ಸಿ ಒಂದು ರಿಸಲ್ಟ್ ಅನ್ನೋದು ಒಂದು KCEB ಆ ಒಂದು ಬೋರ್ಡೆಲ್ಲ ಇದನ್ನೆಲ್ಲ ನೋಡ್ಕೊಳ್ತಿರುತ್ತೆ. ಇದೆಲ್ಲ ಒಂದು ದೊಡ್ಡ ಪ್ರಧಾನಮಂತ್ರಿ ಅದಕ್ಕೆಲ್ಲ ಹೋಗೋದಿಲ್ಲ. ಸೆಕೆಂಡ್ ಪಿ ಸಿ ರಿಸಲ್ಟ್ ಹ್ಯಾಂಡಲ್ ಮಾಡೋದು ಹಾಗೂ SLC ರಿಸಲ್ಟ್ ಹ್ಯಾಂಡಲ್ ಮಾಡೋದು ಇದೇ ಒಂದು ಡಿಪಾರ್ಟ್ಮೆಂಟ್, ಅಂದರೆ ಈ ಒಂದು ಬೋರ್ಡ್ ಆಗಿರುತ್ತೆ KCEB ಬೋರ್ಡ್ ಅನ್ನೋದು. ಇದಕ್ಕೆ ನೀವು ಯಾವುದೇ ಥರ ಒಂದು ತಲೆ ಕೊಡೋಕೋಬೇಡಿ. ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು. ನಿಮ್ಮ ಏನು ಮುಂದೆ ಏನು ಕೋರ್ಸ್ ಮಾಡಬೇಕು ಅದ್ರ ಬಗ್ಗೆ ನೋಡಿ, ಅದ್ರ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ ಹಾಕಿ, ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮ್ಗೆ ಯಾವುದು ಮುಂದೆ ಏನು ಕೋರ್ಸ್ ತೊಗೊಂಡ್ರೆ ಯೂಸ್ಫುಲ್ ಇದೆ. ಸೈನ್ಸ್ ತೊಗೊಂಡವ್ರಿಗೆ ನಿಮ್ಮದು CET ಎಕ್ಸಾಮ್ ಇದೆ, ಪ್ರಿಪೇರ್ ಆಗಿ. ನೀಟ್ ಎಕ್ಸಾಮ್ ಇದೆ, JEE ಇದೆ, ಆಕೆಲ್ಲ ಪ್ರಿಪೇರ್ ಆಗ್ತಾ ಹೋಗಿ. ನೆಕ್ಸ್ಟ್ ನಿಮ್ಮದು ಫೇವ್ರೇಟ್ ಕಾಲೇಜಸ್ ಅದು ಹುಡುಕೋದು ಕಾಲೇಜ್ ಬಗ್ಗೆ, ಅದ್ರ ಬಗ್ಗೆ ಒಂದು ಥಿಂಕ್ ಮಾಡಿ. ಸುಮ್ಮನೆ ಈ ಥರ ಒಂದು ಟೈಮ್ ವೇಸ್ಟ್ ಮಾಡೋಕ್ಕೋಗಿ ಆ ಥರ ಏನಾದರೂ ಅಫಿಷಿಯಲ್ ನೋಟಿಫಿಕೇಷನ್ ಬಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಹಾಗೂ ಇಲ್ಲೊಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ಕರೆಕ್ಟಾಗಿ ಒಂದು
ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ. ಅಷ್ಟೇ, ಇದು ಒಂದು ನಿಮ್ಮ ಹುಡುಗರಿಗೆ ಒಂದು ಒಳ್ಳೆ ಮಾಹಿತಿ ಅನ್ಕೋತೀನಿ. ಅದೇನಾದರೂ ವಿಡಿಯೋ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೂ ಒಂದು ಟೈಮ್ ಟು ಟೈಮ್ ಕರೆಕ್ಟಾಗಿರೋ ಒಂದು ಅಪ್ಡೇಟನ್ನು ಸಿಗುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಮರೆಯೋಕೋಬೇಡಿ ಯಾವುದೇ ಥರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು. ಟೇಕ್ ಕೇರ್ ಗಾಯ್ಸ್, ಲವ್ ಯು ಎಲ್ಲ, ಟಾಟಾ ಬಾಯ್ ಬಾಯ್.